ಸ್ಟ್ರೆಸ್ ಟೆಸ್ಟ್ ಅಂದರೆ ಏನಂದರೆ, ನೀವೀಗ ನೋಡಿ, ಒಬ್ಬ ವ್ಯಕ್ತಿಗೆ ಒಂದು ಚೆಸ್ಟ್ ಪೇನ್ ಇರ್ತದೆ ಅಂತ ಹೇಳುವ, ಅದು ಹೃದಯದ ಬ್ಲಾಕ್ಸ್ನಿಂದಾಗಿ ನೋವು ಕಾಣಿಸ್ಕೊಳ್ತು ಅಂತ ಹೇಳುವ. ಆಗ ನೀವು ಬರೀ ಹೋಗಿ ಒಬ್ಬ ಪೇಷಂಟ್ ಒಬ್ಬ ಡಾಕ್ಟರ್ ಹತ್ರ ಹೋಗ್ತಾರೆ, ಒಂದು ECG ಮಾಡಿಸ್ತಾರೆ, ECG ನಾರ್ಮಲ್ ಇರ್ತದೆ. ಕಾರಣ ಏನು? ನಿಮ್ಮ ಹೃದಯಕ್ಕೆ ಏನು ಎಕ್ಸ್ಟ್ರಾ ಲೋಡ್ ಇಲ್ಲ. ಆಗ ನೀವು ಆರಾಮಾಗಿ ಮಲ್ಕೊಂಡಿದ್ದೀರಾ, ಆಗ ECG ಮಾಡಿದ್ದೀರಾ, ಆಗ ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್, ನಿಮ್ಮ ಹೃದಯದಲ್ಲಿ ಕೂಡ ರಕ್ತ ಸಂಚಲನ ಏನಿದೆ ಅದು ನಾರ್ಮಲ್ ಆಗಿ ಇರ್ತದೆ. ಆದರೆ ನೀವು ಏನು ಮಾಡಬೇಕಂದ್ರೆ, ಸ್ವಲ್ಪ ನಿಮ್ಮ ಹೃದಯಕ್ಕೆ ಲೋಡ್ ಕೊಡಬೇಕು, ಕೆಲಸ ಕೊಡಬೇಕು ಜಾಸ್ತಿ. ಆಗ ನಾವೇನು ಮಾಡ್ತೇವೆ, ಒಬ್ಬ ವ್ಯಕ್ತಿಯನ್ನು ಸ್ವಲ್ಪ ನಡಿಲಿಕ್ಕೆ ಬಿಟ್ಟು ಸ್ವಲ್ಪ ನಡೆಯುವ ಸ್ಪೀಡನ್ನು ಜಾಸ್ತಿ ಮಾಡ್ತಾ ECG ಮಾನಿಟರ್ ಮಾಡ್ತಾ ಹೋಗ್ತೇವೆ. ಯಾವಾಗ ಅವರಿಗೆ ನೋವೇನಾದ್ರು ಬ್ಲಾಕ್ಸ್ ಏನಾದರೂ ಇದ್ದಲ್ಲಿ, ನೀವು ನಿಮ್ಮ ರೆಸ್ಟಲ್ಲಿ ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ ನಾರ್ಮಲ್ ಇದ್ದರೂ ಕೂಡ ನೀವು ಸ್ವಲ್ಪ ಜಾಸ್ತಿ ಕೆಲಸ ಮಾಡುವಾಗ ಅಲ್ಲಿ ಡಿಮಾಂಡ್ ಜಾಸ್ತಿ ಆಗ್ತದೆ ನಿಮ್ಮ ಹಾರ್ಟಿಗೆ. ಆಗ ಬ್ಲಾಕ್ಸ್ ಏನಾಲ್ಲಿದ್ದಲ್ಲಿ ಅಲ್ಲಿ ಸ್ವಲ್ಪ ನಿಮ್ಮ ಬ್ಲಡ್ ಸರ್ಕ್ಯುಲೇಷನಲ್ಲಿ ವ್ಯತ್ಯಾಸ ಉಂಟು ಬರ್ತದೆ. ಆ ಬ್ಲಡ್ ಸರ್ಕ್ಯುಲೇಷನಲ್ಲಿ ಉಂಟಾಗುವ ವ್ಯತ್ಯಾಸ ಈ ECGಯಲ್ಲಿ ಚೇಂಜಸ್ ಆಗಿ ಕಂಡು ಬರ್ತದೆ.